ಹ್ಞೂ ಅಂತ ಒಪ್ಕೊಂಡಾರ. ಇನ್ನ ತಾಳಿ ಕಟ್ಸೋಣ್ರಿ. ಹ್ಞೂನ್ರಿ ಭಟ್ರೆ, ಕಟ್ಟಸ್ರಿ. ಸರಿ, ತಾಳಿ ತಗೊಂಡ್ ಬರ್ರಿ. ಚಿಗವರ, ತಾಳಿ ಐತಂದ್ರಲ್ಲ, ಎಲ್ಲೈತಿ ಕೊಡ್ರಿ ಪಂಡಿತರ ಕೈಯಾಗ. ತಗೋರಿ. ಗೌಡ್ಶಾನಿರ, ಇದು ಅರ್ಶನ್ ಬೇರಿಂದ ತಾಳಿ ರೀ. ಚಿಗವರ, ತಾಳಿ ತರಿಸಿ ನಾ ಎಲ್ಲ ವ್ಯವಸ್ಥೆ ಮಾಡಿಸ್ತೀನಿ ಅಂದ್ರಿ ಇವ್ರ ಮುಂದೆ. ಮತ್ತೀಗ ಅರ್ಶನ ಬೇರ್ ಕೊಟ್ಟಿರಲ್ಲ, ಏಮಲ್ಲವ ನಿಂದೇನ ತೆಲಿಗೆ ಕೆಟ್ಟತನ? ಅಷ್ಟಕ್ಕೂ ಗಿರ್ಜಾ ಹೋಗಿದ 2ನೇ ಮದುವೆ, 1ನೇದು ಬಂಗಾರ ತಾಳಿನ ಹಾಕಿ ಮದ್ವೆ ಮಾಡಿತ್ತಲ್ಲ, ಜೀವನ ಸರಿ ಆಗ್ಲಿಲ್ಲ. ಬಡ ಬಡ ಗಂಡ ಬಿಟ್ಕೊಟ್ಟಿಕಿನ ಮ್ಯಾಕ ಶಿವನ ಪಾದಕ್ಕ ಸೇರ್ಕೊಂಡ. ಅದಕ್ಕ ಈಕಿಗೆ ತಾಳಿ ಓಮಿಲ್ಲ ಅಂತ ಹೇಳಿ ನಾನ ದೊಡ್ಡ ಮನಸ್ಸು ಮಾಡಿ ವರ್ಷನಿ ಬೇರಿಂದು ತಾಳಿ ಮಾಡೀನಿ. ನೋಡೋನು ಈ ತಾಳಿರ ಈಕಿಗೆ ಬಲ ಬರ್ತೈತೋ ಏನೋ. ಗೌಡ್ಶಾನಿರ, ಈ ಅರ್ಶನ ಬೇರು ಎಷ್ಟೊಂದು ಮಹತ್ವ ಪಡೆದೈತಂದ್ರ ಇದ್ರ ಮುಂದೆ ಯಾವ ಆಭರಣನೂ ಇಲ್ಲ. ನೀವು ಮನಸ್ಸು ಸಣ್ಣದ್ ಮಾಡ್ಕೋಬೇಡ್ರಿ. ಇದ್ರ ಮಹತ್ವ ಗೊತ್ತಿದ್ದವ್ರಿಗೆ ಗೊತ್ತ. ತಗೋರ್ಪ ಇದನ್ನ ಗಿರ್ಜವನ ಕೊಳ್ಳಿಗೆ ಕಟ್ ಅಂದಂಗ 3 ಗಂಟೆ ಹಾಕ. ಹ್ಞೂನ್ರಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ. ಹಾ, ಗಟ್ಟಿ ಮೇಳ ಗಟ್ಟಿ ಮೇಳ. ಅಬ್ಬಾ, ನಾನು ಅನ್ಕೊಂಡಿದ್ದ ಕಡೆಗೂ ಸಾಧಿಸ್ಕೊಂಡೆ. ಇನ್ನು ಮುಂದೆ ಈ ಗಿರ್ಜಿ ಕಣ್ಣೀರಾಗ ಕೈ ತೊಳಿತಾಳ. ಅಬ್ಬಾ, ನನಗಂತರೂ ಹಾಲು ಸಕ್ಕರೆ ಕುಡ್ದಂಗ ಸಮಾಧಾನ ಆತ. ಗೌಡ್ಶಾನಿಯರ, ಮುಂದಿನ ಕಾರ್ಯಕ್ರಮ ಏನದಾವು ನೀವು ಮಾಡ್ಕೊರಿ, ನಾನಿನ್ನ ಬರ್ತೇನೆ. ಅಯ್ಯ, ಮುಂದಿನ ಕಾರ್ಯಕ್ರಮ ಅಂತೀವಂಗ ಹೋಗ. ಆತಿಲ್ಲ ಮದುವೆ ಮಾಡಿಸಿದಿ, ಮತ್ತೇನೈತಿ? ಮುಂದಿನ ಕಾರ್ಯಕ್ರಮ ಮಾಡಕ ಇದೇನ ಬೇಕಾಗಿ ಮಾಡಿದಂತ ಮದುವೆಲ್ಲ. ಬಾಬಾ ಹೋಗೋ, ಶಾಣೆ ಆಗಿದಿ. ಇದೆಂತ ಕಾಗಿ ಮುದಿಕೆ ಐತಿದೆ. ಮದ್ವಿ ಮಾಡ್ಸಕ್ ಕರೆದ್ರೆ ಹಾಳ್ ಪುರಾಣನ ಹೇಳಾಕುಂತಾನ. ಮಲ್ಲವ್ವ, ನಾವಿನ್ನು ಹೋಗ್ತೇವಿ. ಕೇಕಪ್ಪಣ್ಣ, ಹೋಗ್ತೇವಿ ಅನ್ಬೇಡ, ಹೋಗಿ ಬರ್ತೇವಿ ಅನ್ನ. ಅಲ್ಲ ಮಲ್ಲವ್ವ, ಹೋಗಿ ಬಾ ಅಂತ ಏನ ಹೇಳಾಕುಂತಿದಿ? ಆದ್ರ ಇವ್ರಿಬ್ಬರನ್ನು ವಚನ ಮೆಟ್ಟಿಸಿ ಕೊಡ್ಬೇಕಲ್ಲ ರಾಜಪ್ಪ. ಇಂಥವೆಲ್ಲ ಹುಚ್ಚಾಟ ಬಿಡು. ಬಡ ಬಡ ಇವ್ರಿಬ್ಬರನ್ನು ಹೊರ ಕಳಸ. ಚಿಗವರ, ತಡೀರಿ, ಒಂದಿಟ್ಟು ಏನಾರ ಊಟ ಮಾಡಿ ಹೋಗ್ಲಿ. ಮುಂಜಾನಿಂದ ಇಬ್ರು ಏನು ತಿಂದಿಲ್ಲ. ಏನಲ್ಲವ ಹುಚ್ಚಿಗಿಚ್ಚದಿ ನೀನೆ? ಕೊಟ್ಟೆ ಹಣ್ಣ ಕುಲಕ್ ಹೊರಗ ಮುಗಿತ. ಆಕಿ ಬೇರೆದವ್ರ ಮನಿ ವಸ್ತು ಆದ್ಲ. ಮೊದ್ಲ ಈ ಮನೆಯಿಂದ ಹೊರ ಕಳಸ. ಪಾಪ ರಾಜನ್ ಗೌಡ ಒಂದನ ಸಿಕ್ನಾಗ ತೋಟದ ಮನ್ಯಾಗ ಹೋಗಿ ಕುಂತತಿ. ಗಂಡಂದು ಊಟ ಉಪಚಾರ ಹೆಂಗ ಅಂತ ಒಂದೀಟರ ವಿಚಾರ ಮಾಡಿಯ. ಚಿಗವರ, ತಡೀರಿ, ಒಂದೀಟ ಹೊತ್ತ ಬಡ ಬಡ ಊಟ ಮಾಡಿ ಹೋಗ್ತಾರ. ಅದ್ಯಾಕಾದಿತ್ತ? ರಾಜಪ್ಪ ಇವ್ರನ್ನ ಮದುವೆ ಮಾಡಿಸಿ ಮೊದ್ಲ ಮನೆಯಿಂದ ಹೊರ ಕಳಿಸು ಅಂತ ಹೇಳೋಣ. ನಿಂದೆಲ್ಲ ಇಲ್ಲೇ